ನಮಸ್ಕಾರ. ಉತ್ತರ ಕರ್ನಾಟಕ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಔರಾದ್ ಪಟ್ಟಣದಲ್ಲಿ ಸ್ವಚ್ಛತೆ ಹಾಗೂ ಮೂಲ ಸೌಕರ್ಯಗಳ ಅವ್ಯವಸ್ಥತೆ ಕಂಡು ಮಾಜಿ ಶಾಸಕ ಪ್ರಭು ಬಿ ಚೌಹಾಣ್ ಪುರಸಭೆ ಅಧಿಕಾರಿಗಳ ಮೇಲೆ ಗರಂ ಆಗಿದ್ದಾರೆ. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪರಿಶೀಲನೆ ನಡೆಸಿದ ಶಾಸಕರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಇನ್ನು ಔರಾದ್ ಪಟ್ಟಣದಲ್ಲಿ ಸಂಚರಿಸಿದ ಶಾಸಕ ಪ್ರಭು ಬಿ ಚೌಹಾಣ್ ಪಟ್ಟಣದ ಸ್ವಚ್ಛತೆ ಮತ್ತು ಮೂಲ ಸೌಕರ್ಯಗಳ ಸ್ಥಿತಿಗತಿಯನ್ನ ಪರಿಶೀಲನೆ ಮಾಡಿದ್ದಾರೆ. ಶಾಸಕರ ಕಚೇರಿಯಿಂದ ಬಸವೇಶ್ವರ ವೃತ್ತ, ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಕಾಲ್ನಡಿಗೆಯಲ್ಲಿ ಸಂಚರಿಸಿದ್ದಾರೆ. ಮುಖ್ಯ ಚರಂಡಿಗಳಲ್ಲಿ ಕೂಡ ಹಾಗೂ ಕೊಳಚೆ ನೀರು, ಪ್ಲಾಸ್ಟಿಕ್, ಕಸ ತುಂಬಿರುವುದನ್ನು ಕಂಡು ಅಸಮಾಧಾನ ವ್ಯಕ್ತಪಡಿಸಿದರು. ಮಕ್ಕಳನ್ನ ಬಾಲ್ಯದಿಂದಲೇ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ಬೆಳೆಸಿ ದೇಶದ ಉತ್ತಮ ನಾಗರಿಕರನ್ನಾಗಿಸುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆಂದು ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹೇಳಿದರು. ಇನ್ನು ಪಟ್ಟಣದ ಲೆಕ್ಚರ್ ಕಾಲೋನಿಯ ಖಡಕೇಶ್ವರ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ ಅಂತರ್ ಶಾಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಎಕ್ಸರ್ಸೈಸ್ ಬುಕ್ ಕೊಟ್ಟು ರೈಟಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಲಿಕ್ಕತ್ತಿದ್ದೆವು. ಕೇವಲ 2% ಮತ್ತೆ ಇನ್ನ ದೊಡ್ಡವ್ರು ಹೇಳ್ತಾರಲ್ಲ, ನಿಮ್ ಮನಸ್ಸು ಚಲೋ ಇರಬೇಕು, ಚಲೋದಾಗ್ತದ ಅಂತ. ಇಂಗ್ಲಿಷ್ನಾಗ ಒಂದು ವರ್ಡ್ ಅದ, ಆಟಿಟ್ಯೂಡ್ ಅಂತ. ATTITUD. ಇದು ಟೋಟಲ್ ಮಾಡಿದ್ರೆ ಎಷ್ಟಾಗ್ತದ? ನಿಮ್ಮ ಆಲ್ಫಾಬೆಟ್ ಸಂಖ್ಯೆಯನ್ನ ನೋಡಿದಾಗ 100 ಆಗ್ತದೆ. ನಾನು ಸ್ಮಾರ್ಟ್ ವರ್ಕ್ ಇದೆ, ಇವೆಲ್ಲ ನೋಡಿರೇನ್ ಏನಾದ್ರು? ಇಂಗ್ಲಿಷ್ ಹೇಳೋರು ಸ್ವಲ್ಪ ಮಕ್ಕಳಿಗೆ ಎಕ್ಸರ್ಸೈಸ್ ಮಾಡಿಸ್ಬೇಕು. ಇದಕ್ಕೆ ಕ್ಲರಿಕಲ್ ಆಪ್ಟಿಟ್ಯೂಡ್, ಮೆಂಟಲ್ ಎಬಿಲಿಟಿ ಬಹಳ ಇಂಪಾರ್ಟೆಂಟ್ ಇದೆ. ಮಕ್ಕಳಿಗೆ ಕಾಂಪಿಟೇಷನ್, ಬರೀ ಡಾಕ್ಟರ್, ಇಂಜಿನಿಯರ್ ಮಾಡ್ಲಿಕ್ಕತ್ತಿದ್ದೆವು. ನಮ್ಮ ಮಕ್ಕಳು ಎಷ್ಟು ಮಕ್ಕಳು IAS ಆಗ್ಲಿಕತ್ತಾರ? IAS ಆಗ್ಲಿಕತ್ತಾರ. ಎಲ್ಲಿ? ಉತ್ತರ ಭಾರತದವ್ರು ಜಾಸ್ತಿ ಆಗ್ಲಿಕತ್ತಾರ. ನಮ್ಮ ಕರ್ನಾಟಕದ ದಿನೇ ದಿನೇ. ಫೆಬ್ರವರಿ 19ರಂದು ಸಾರ್ವಜನಿಕ ಸಕಲ ಮರಾಠ ಸಮಿತಿ ವತಿಯಿಂದ ನಡೆಯಲಿರುವ ಶಿವಾಜಿ ಮಹಾರಾಜರ ಜಯಂತಿಯನ್ನ ಎಲ್ಲಾ ಸಮಾಜದ ಜನರನ್ನು ಆಹ್ವಾನಿಸಿ ಅದ್ದೂರಿಯಿಂದ ಆಚರಿಸಲಾಗುವುದು ಎಂದು ಸಮಿತಿಯ ಮುಖಂಡ ಅನಿಲ್ ಕುಮಾರ್ ಬಿ ಸಿಂಧೆ ಹೇಳಿದರು. ಪಟ್ಟಣದ ಬಾಲ್ಕೇಶ್ವರ ಮಂದಿರದಲ್ಲಿ ಸಾರ್ವಜನಿಕ ಸಕಲ ಮರಾಠ ಸಮಿತಿಯ ವತಿಯಿಂದ ಆಯೋಜನೆ ಮಾಡಿದಂತಹ ಶಿವ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿ ಹೇಳಿದರು. ಪ್ರಸ್ತುತ ಸಾಲಿನಲ್ಲಿ ಕಳೆದ ಸಾಲಿನ ಜಯಂತಿ ಮಹೋತ್ಸವ ಆಚರಣೆಯ ಕಹಿ ಘಟನೆಗಳನ್ನು ಮರೆತು ಎಲ್ಲರೂ ಒಟ್ಟಿಗೆ ಸೇರಿ ಸಾರ್ವಜನಿಕ ಶಿವಾಜಿ ಜಯಂತಿ ಆಚರಿಸಲಾಗುವುದು. ಇನ್ನು ಶಿವಾಜಿ ಜಯಂತಿಯಲ್ಲಿ ಎಲ್ಲ ಹಿಂದೂ ಸಮಾಜದ ಜನಾಂಗದವರನ್ನು ಆಹ್ವಾನಿಸಿ शिवाजी जयंतीयांना अति विजृंभणेने आचरिಸಲಾಗುವುದು ಎಂದು ಅವರು ತಿಳಿಸಿದರು. एकत्र करायचे यावर्षी ठरवलेलं आहे. म्हणजे ह्याच्यामध्ये आपल्याला भविष्यात जे काही अडथळे येऊ शकतात ते आजच आपण मिळून सर्व हे सॉल्व्ह करून की बाबा 19 तारखेला फेब्रुवारीला सर्व आपले सकल मराठा समाज प्लस सगळे हिंदू समाज एकत्र येऊन आम्ही भव्य विशाल रॅली काढून आणि आपण एक एक्झाम्पल सेट करायचं असं ठरवलेलं आहे. म्हणजे जेणेकरून भविष्यात व्यवस्थित आपल्याला 400वा जयंती येत आहे 4 वर्षानंतर. म्हणजे 400व्या जयंतीपर्यंत आपल्याला सर्व हिंदू समाजाला एकत्र करून, म्हणजे हिंदू समाज जे 18 समाज आहेत किंवा कितीतरी आहेत पालखीमध्ये, ते सर्वांना एकत्र. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬೇಲೂರು ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿದ ಮಕ್ಕಳ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬೆ ಅಲ್ಲಿನ ವಿಜ್ಞಾನ ಶಿಕ್ಷಕಿಯ ವಿರುದ್ಧ ಕಳೆದ ಜನವರಿ 24ರಿಂದ ಬೇಲೂರಿನ ಸರ್ಕಾರಿ ಪ್ರೌಢಶಾಲೆ ಮಕ್ಕಳು ಮಾಡಿರುವಂತಹ ಒಂದು ಪ್ರತಿಭಟನೆ ಹಾಗೂ ಕಲಿಕೆ ವಿಷಯಗಳನ್ನು ಬಹಿಷ್ಕರಿಸಿದ್ರು ಸಹ ಇಲ್ಲಿನ ಶಿಕ್ಷಣ ಇಲಾಖೆ ಅಧಿಕಾರಿಗಳು ವಿಜ್ಞಾನ ಶಿಕ್ಷಕಿಯ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಡಿಡಿಪಿಐ ಬಿಇಒ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಕ್ಕಳು ರಸ್ತೆಗೆ ಬಂದು ಪ್ರತಿಭಟನೆ ಮಾಡುತ್ತಿದ್ರು ಕೂಡ ಬಿಇಒ ಒಂದು ಬಾರಿಯೂ ಕೂಡ ಶಾಲೆಗೆ ಭೇಟಿ ನೀಡದ ಕಾರಣ ಬಿಇಒ ಅವರನ್ನ ಸಹ ಪ್ರಶ್ನೆ ಮಾಡಿದ್ರು. ಸರ್ಕಾರಿ ನೌಕರರಿಗೆ ನಾನು ಸರ್ಕಾರಿ ನೌಕರರು ಅಂದ್ರೆ ಅದು ಬೇಕಾಗಿಲ್ಲ. ಸ್ಪೆಸಿಫಿಕ್ ನಿಮ್ಮ ಶಿಕ್ಷಣ ಇಲಾಖೆ, ನಿಮ್ಮ ಶಿಕ್ಷಣ ಕಾಯ್ದೆ ಇಲ್ಲ ಹಂಗೆ ಬರಲ್ಲ. ನೌಕರರು ಅಂದ್ರೆ ಆಫೀಸರ್ಸ್, ಹೈಯರ್ ಆಫೀಸರ್ಸ್ಗಳಿಗೆ ಕಳಿಸ್ಬೋದು. ಎಲ್ಲೂ ರಾಜ್ಯದಲ್ಲಿ ಇತಿಹಾಸದಲ್ಲಿ ಶಿಕ್ಷಕರಿಗೆ ಎಲ್ಲರೂ ಸಹಿತ ಕಡ್ಡಾಯ ರಿಸಲ್ಟ್ ಕಳಿಸ್ಲಿಕ್ಕೆ ಕಾನೂನಿನಲ್ಲಿ, ಶಿಕ್ಷಣ ಕಾಯ್ದೆಯಲ್ಲಿ ಯಾವುದೇ ನಿಯಮಗಳಲ್ಲಿ ಅವಕಾಶ ಇಲ್ಲ. ಅವಕಾಶ ಇದ್ದಿದ್ರೆ ನನಗೊಂದು ಕೆಲಸ ಮಾಡಿ, ಅವಕಾಶ ಇದ್ದಿದ್ರೆ ಸಂಜೆ ಒಳಗೆ ನನಗೆ ಅದು ಸ್ಪೆಸಿಫಿಕ್ ಕೋರ್ಟ್ ಮಾಡಿ ನನಗೆ ಬರ್ಲಿಕ್ಕೆ ಅವಕಾಶ ಇದ್ರೆ. ಅವಕಾಶ ಇಲ್ಲ ಅಂದ್ರೆ ಅದು ಮಾಡಿದ್ದು ಸರಿಯಲ್ಲ. ಅದು ಇವತ್ತು ಸಂಜೆ 3 ಗಂಟೆ ಒಳಗಡೆ ಅವರಿಗೆ ಆಕ್ಷನ್ ಮಾಡಿ ಶಿಸ್ತು ಕ್ರಮ ಕೈಗೊಳ್ರಿ. ಬರೀ ಕಡ್ಡಾಯ ರಜೆ ಬೇಡ, ಮತ್ತೊಂದು ಕಡೆ ಬೇಡ, ಅದೇನು ಬೇಡ, ಶಿಸ್ತು ಕ್ರಮ. ನಿಮಗೆ ಅವಕಾಶ ಇಲ್ವಾ?
ನೀವು ಮಾಡಿ, ಯಾಕೆ ರೆಫರ್ ಯಾಕೆ ಮಾಡ್ತೀರಿ? ಯಾಕ್ರಿ ನೀವು ಮಾಡಬೇಕು, ಅವಕಾಶ ಇಲ್ಲ ಅಂದ್ರೆ ಬರ್ಕೊಡ್ರಿ, ನಾ ಮಾತಾಡ್ತೀನಿ ಕಮಿಷನರ್ ಪಾಂಡವರಿಗೆ ಹೀಗೆ ಹಚ್ತೀನಿ, ಫೋನ್ ಮಾಡಲ್ಲ ಕೇಳಿ. ಬೀದರ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಗೈರು ಹಾಜರಿರುವ ನೌಕರರ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ಲೂಟಿ ಹೊಡೆದಿರುವ ಆರೋಪವೊಂದು ಕೇಳಿಬಂದಿದೆ. ಇಲಾಖೆಯ ಹಿರಿಯ ಸಿಬ್ಬಂದಿಗಳು ಹಣ ಲೂಟಿ ಮಾಡಿರುವುದಾಗಿ ಆರೋಪಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಂಘ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಇತರೆ ಸಂಘಟನೆಗಳ ಸಹಯೋಗದಲ್ಲಿ ನಗರದ ಹಳೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ನಿಗಮದಲ್ಲಿ ಗೈರು ಹಾಜರಿರುವ ನೌಕರರ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ಲೂಟಿ ಹೊಡೆಯಲಾಗಿದೆ. ನೌಕರರ ಶಿಸ್ತು ಕ್ರಮಗಳನ್ನು ಜರುಗಿಸುವಲ್ಲಿ ತಾರತಮ್ಯ ಮಾಡಿ ಮುಂಬಡ್ತಿಗಳನ್ನು ವ್ಯವಸ್ಥಿತವಾಗಿ ವಂಚಿಸಿರುತ್ತಾರೆ ಎಂದು ತಿಳಿಸಿದರು. ಈ ಧರಣಿ ಸತ್ಯಾಗ್ರಹವನ್ನು ನಾವು ನಮ್ಮ ಸಂಸ್ಥೆಯ ನೌಕರರ ಸಂಘಟನೆ ವತಿಯಿಂದ ವಿವಿಧ ಸಂಘಟನೆಯಿಂದ ನಾವು ಜಂಟಿಯಾಗಿ ಹೋರಾಟ ಮಾಡಿದ್ದೀವಿ. ಈ ಹೋರಾಟ ಮಾಡುವ ಉದ್ದೇಶ ಏನಂದರೆ KSRTCಯಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಅದು ಯಾವ ಥರ ಅಂದರೆ ಕೆಳ ಹಂತದ ನೌಕರರು, ಡ್ರೈವರ್, ಕಂಡಕ್ಟರ್, ಮೆಕ್ಯಾನಿಕ್ಗಳಿಗೆ ಒಂದು ಕಾನೂನು ಮತ್ತು ಮೇಲಿರುವಂಥ ಅಧಿಕಾರಿಗಳಿಗೆ ಒಂದು ಕಾನೂನು ಮಾಡ್ಕೊಂಡಿದ್ದಾರೆ. ಇವರು ಯಾವ ಥರ ನಿಜಾಮ್ ಸರ್ಕಾರ ನಡೆಸ್ತಾ ಇದ್ದರು, ಆ ನಿಜಾಮನ ಸರ್ಕಾರ ಎಲ್ಲಿದೆ ಅಂದರೆ ಈ KSRTCಯಲ್ಲಿ ನಡೀತಾ ಇದೆ ಅಂತ ನಾವು ನೋಡ್ಬೋದು. ಇವರಿಗೊಂದು ಸರ್ಕ್ಯುಲರ್ ಇದೆ, ಅವ್ರಿಗೊಂದು ಸರ್ಕ್ಯುಲರ್ ಇದೆ. ಯಾವುದೇ ಒಂದು ಕಂಡಕ್ಟರ್ಗೆ 100 ರೂಪಾಯಿ ಕೇಸ್ ಆದರೆ ಅವನಿಗೆ ಅಮಾನತ್ ಮಾಡ್ತಾರೆ. ಇವರು ಲಕ್ಷಗಟ್ಟಲೆ ಲೂಟಿ ಮಾಡಿದ್ರೆ ಯಾವುದೇ ಅಮಾನತಕ್ಕೆ ಒಂದು ಇದು ಇಲ್ಲ. ಹೀಗಾಗಿ ಸರ್ಕಾರ ಕೂಡಲೇ ಇದು ಎಚ್ಚೆತ್ಕೋಬೇಕು. ಇಲ್ಲಿ ನಡೀತಾ ಇರೋಂಥ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು. ಮತ್ತು ತನಿಖಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ಯಾಯ, ಯಾರಿಗೆ ಚಾಲಕ ಮತ್ತು ನಿರ್ವಾಹಕರಿಗೆ ಅನ್ಯಾಯ, ಏನು ಸಂಸ್ಥೆಯ ಒಂದು ನಿಯಮ ಇದೆ ಬಾಡಿ. ರಾಜ್ಯ ಸರ್ಕಾರದ ಎಲ್ಲ ಇಲಾಖೆ ಹಾಗೂ ನಿಗಮಗಳಲ್ಲಿ ಕಳೆದ 10 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರನ್ನ ಖಾಯಂ ಮಾಡಬೇಕೆಂದು ಒತ್ತಾಯಿಸಿ ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ವತಿಯಿಂದ ಬೀದರ್ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕಳೆದ 10 ವರ್ಷದಿಂದ ಒಂದೇ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರನ್ನ ಖಾಯಂ ಮಾಡಬೇಕೆಂದು ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ತೀರ್ಪು ನೀಡಲಾಗಿದೆ. ಆದರೆ ಸರ್ಕಾರವು ಇಲ್ಲಿಯವರೆಗೆ ಯಾವುದೇ ಇಲಾಖೆಗಳಿಗೆ ಸುತ್ತೋಲೆ ಹೊರಡಿಸಿ ಕ್ರಮ ಕೈಗೊಂಡಿಲ್ಲ. ಇನ್ನು ಇದರಿಂದ ಬಡ ಕುಟುಂಬಗಳಿಗೆ ಅನ್ಯಾಯವಾಗಿದೆ ಎಂದು ತಿಳಿಸಿದರು. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ದಿಢೀರ್ ಭೇಟಿ ನೀಡಿದ ಶಾಸಕ ಶರಣು ಸಲಗಾರ್ ಕಳೆದ ಕೆಲ ದಿನಗಳಿಂದ ಬೇಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಇಲ್ಲಿನ ವಿಜ್ಞಾನ ಶಿಕ್ಷಕಿಯು ಸರಿಯಾಗಿ ಪಾಠ ಮಾಡ್ತಿಲ್ಲ, ಅದರ ಬಗ್ಗೆ ಪ್ರಶ್ನಿಸಿದರೆ ಗೂಗಲ್, ಯೂಟ್ಯೂಬ್ ನೋಡಿ ಕಲಿಯಿರಿ ಎಂದು ಹೇಳ್ತಾರೆ ಎಂದು ಹಲವು ಬಾರಿ ಪ್ರತಿಭಟನೆ ನಡೆಸಿದರು. ಈ ಹಿನ್ನೆಲೆಯಲ್ಲಿ ಇಂದು ಕೂಡ ಶಾಸಕ ಶರಣು ಸಲಗಾರ್ ಭೇಟಿ ನೀಡಿ ಈಗಾಗಲೇ ವಿಜ್ಞಾನ ಶಿಕ್ಷಕಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ, ತಾವೆಲ್ಲರೂ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು, ಇನ್ನು ಪರೀಕ್ಷೆ ಸಮೀಪವಾಗ್ತಿದೆ, ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ನನಗೆ ತಿಳಿಸಿ ಎಂದು ಅವರು ತಿಳಿಸಿದ್ದಾರೆ. ಅಲ್ಲ ಇಂಗ್ಲಿಷ್ ಮಾಧ್ಯಮದಾಗ ಓದೋರಿನ ಎಷ್ಟು ಮಂದಿ MLA ಆಗ್ಯಾರ? ಅದೇನು ಮಾನದಂಡ ಅಲ್ಲ ಹೋಗಿ ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಓದಬೇಕು, ಅಲ್ಲಿ ಓದ್ಬೇಕಂತ. ಯಾರು ಚಲೋ ಓದ್ತೀರ ಅವ್ರು ಏನೂ ಆಗ್ಬೋದು. ಈಗ ಏನು ಸಮಸ್ಯೆ ಇರೋದ, ಈಗ ಮತ್ತೇನಾದ್ರು ಹೇಳೋದಲ್ಲ, ಹೋರಾಟದು ಮಾಡೋದಿಲ್ಲ ಭಾಳ. ಈ ಮುಂದೆ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗಲ್ಲ. ನಾ ಆಲ್ರೆಡಿ DDP ಅವ್ರ ಗಮನಕ್ಕೂ ತಂದೀನಿ, ಎಜುಕೇಷನ್ ಸೆಕ್ರೆಟರಿ ಅವ್ರ ಗಮನಕ್ಕೂ ತಂದಿಲ್ಲ. ನಾನು ಯಾರು ತಪ್ಪು ಮಾಡ್ಯಾರ ಅವ್ರಿಗೆ 100ಕ್ಕೆ 100 ಶಿಕ್ಷೆ ಆಗ್ತದೆ. ಬಟ್ ನಿಮ್ಮ ಶಿಕ್ಷಣಕ್ಕೆ ನಾವು ಯಾವುದೇ ಕಾರಣ ತೊಂದರೆ ಆಗಲಾರ್ದ ನೋಡ್ಕೋತೀವಿ. ಹಿಂದೆ ಒಂದು ಸ್ವಲ್ಪ ಏನು ಅಸ್ತವ್ಯಸ್ತ ಆಗ್ಯದ, ಅದಕ್ಕೆ ತಾವು ಈಗ ಅದು ಹಿಂದಿಂದೇ ವಿಚಾರ ಮಾಡ್ಕೊಂಡು ಕೊಡೋದಿಲ್ಲ. ಈ ಪರೀಕ್ಷೆ ಸಮೀಪ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಸರ್ವೇಕ್ಷಣಾ ಘಟಕ ಸಹಯೋಗದಲ್ಲಿ ಬೀದರ್ ನಗರದಲ್ಲಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು. ಇನ್ನು ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿರುವ 10ಕ್ಕೂ ಅಧಿಕ ಕಾಲೇಜಿನ ವಿದ್ಯಾರ್ಥಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಾರ್ವಜನಿಕರಲ್ಲಿ ಕ್ಯಾನ್ಸರ್ ರೋಗದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಇನ್ನು ಜಾಗೃತಿ ಜಾಥಾವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಾರಂಭವಾಗಿ ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಹರಳಯ್ಯ ವೃತ್ತ ಮಾರ್ಗವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿಯನ್ನ ತಲುಪಿತು. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಆಗಮಿಸಿದ್ದ ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬೆ ಅವರ ಮುಂದೆ ಬಿಇಒ ಹಾಗೂ DDPI ಅವರ ವಿರುದ್ಧ ಬೇಲೂರು ಗ್ರಾಮದ ಯುವಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಹಲವು ದಿನಗಳಿಂದ ವಿದ್ಯಾರ್ಥಿಗಳು ವಿಜ್ಞಾನ ಶಿಕ್ಷಕಿಯ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದರು, ಆದರೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಬಿಇಒ ಅವರಂತೂ ಮನ ಬಂದ ಹಾಗೆ ಉಡಾಫೆ ಉತ್ತರ ಕೊಡುತ್ತಿದ್ದಾರೆ. ಇನ್ನು DDPI ಕೂಡ ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದಾರೆ ಎಂದು ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷರ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಸಸ್ಪೆಂಡ್ ಮಾಡ್ಬೇಕು ಸರ್. ಬರಲ್ದಂಗಿಲ್ಲ ಸರ್, ಆಕಿಂದ ಇಲ್ಲಿ ಡ್ಯೂಟಿನೇ ಇರಬಾರ್ದು ನಮ್ಮ ಊರಲ್ಲಿ. ಹಾ ಬರಲ್ದಂಗ ಬೇರೆ ಕಡೆ ಇಲ್ಲ, ಅಕ್ಕಿ ಇರ್ಬಾರ್ದು ಅಷ್ಟೇ. ಬೇಜವಾಬ್ದಾರಿ ಸರ್. ಡಿಒ ಸರ್ ಅವರು ನೀವು ಬರ್ತಾ ಇಲ್ಲ ಅಂತ ಹೇಳಿ ಮತ್ತೆ ಇದು ರೋಡ್ ಬಂದ್ ಮಾಡಿದ್ಮೇಲೂ ಮತ್ತೊಂದ್ ಸರ್ತಿ ಅರ್ಜಿ ಕೊಡಕ್ ಅವ್ರು ಹೇಳಿದ್ರು ನಮ್ಮ ಕೈಯಲ್ಲಿದ್ದಷ್ಟು ಕೆಲಸ ನಾನು ಮಾಡಿದ್ದೆ. ಭಾಲ್ಕಿ ಪಟ್ಟಣದ ಅರಣ್ಯ ಇಲಾಖೆ ಕಚೇರಿ ಆವರಣದಲ್ಲಿರುವ ಸಿಬ್ಬಂದಿ ವಸತಿ ಗೃಹದಲ್ಲಿ ಅರಣ್ಯ ಇಲಾಖೆಯ ವಾಚರೊಬ್ಬರು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಮೃತರನ್ನ ಅಂಕುಶ್ ತಂದೆ ಸುಧಾಮ್ ಕರ್ಲೇಕರ್ 57 ವರ್ಷದ ವ್ಯಕ್ತಿಯೆಂದು ಗುರುತಿಸಲಾಗಿದೆ. ಅವರು ಕೂಡ ಅರಣ್ಯ ಇಲಾಖೆಯಲ್ಲಿ ವಾಚರ್ ಆಗಿ ಕೆಲಸ ಮಾಡ್ತಿದ್ರು ಎನ್ನಲಾಗುತ್ತದೆ. ಇನ್ನು ಘಟನೆಯ ಕುರಿತು ಭಾಲ್ಕಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆತ್ಮಹತ್ಯೆಗೆ ಕಾರಣ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಪೊಲೀಸರು ಕೂಡ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ, ತನಿಖೆ ಕೂಡ ನಡೆಸುತ್ತಿದ್ದಾರೆ. ಇನ್ನು ಘಟನೆಯ ಮಾಹಿತಿ ತಿಳಿದ ತಕ್ಷಣ ಅರಣ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಹಾಗೂ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ. ಇನ್ನು ಇಲಾಖೆಯಿಂದ ಸಾಧ್ಯವಿರುವಂತಹ ನೆರವು ಹಾಗೂ ಸಹಾಯವನ್ನ ಕುಟುಂಬಕ್ಕೆ ಒದಗಿಸಲಾಗುವುದೆಂದು ಭರವಸೆ ಕೂಡ ನೀಡಿದ್ದಾರೆ. ಇವಾಗಿದ್ವು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ. ನಮಸ್ಕಾರಗಳು.